ಇನ್ನು ಈ ಪ್ರಕರಣದ ತನಿಖೆಯನ್ನು ರಾಮನಗರ ಜಿಲ್ಲಾ ಪೊಲೀಸರು ಚುರುಕುಗೊಳಿಸಿದ್ದಾರೆ. ಅದಕ್ಕೋಸ್ಕರ 3 ಡಿವೈಎಸ್ಪಿಗಳ ನೇತೃತ್ವದಲ್ಲಿ 3 ವಿಶೇಷ ತಂಡವನ್ನು ರಚನೆ ಮಾಡಿದ್ದಾರೆ. ಇನ್ನು ನಿನ್ನೆ ಘಟನಾ ಸ್ಥಳಕ್ಕೆ ಡಾಗ್ ಸ್ಕ್ವಾಡ್ ಮತ್ತು ಪೊಲೀಸರು FSL ಟೀಮ್ ಎಲ್ಲ ಬಂದಿತ್ತು. ಇವತ್ತು ಕೂಡ ಸ್ಥಳದಲ್ಲಿ ಮುಂದುವರೆದಿದೆ. ನಿನ್ನೆ 2 ಸುತ್ತು ಫೈರಿಂಗ್ ಬಳಿಕ ಒಂದೇ ಒಂದು ಕಾರ್ಟ್ರಿಡ್ಜ್ ಪತ್ತೆಯಾಗಿತ್ತು. ಇವತ್ತು ಮತ್ತೊಂದು ಗುಂಡಿನ ಕಾರ್ಟ್ರಿಡ್ಜ್ಗಾಗಿ ಹುಡುಕಾಟವನ್ನು ನಡೆಸಿದ್ದಾರೆ. ಮೆಟಲ್ ಡಿಟೆಕ್ಟರ್ ಮೂಲಕ ಇಂಚಿಂಚು ತಪಾಸಣೆ ಮಾಡ್ತಾ ಇದ್ದಾರೆ ಪೊಲೀಸರು. ಇವತ್ತು 2ನೇ ದಿನದ ಪರಿಶೀಲನೆ. ಇನ್ನೇನಾದರೂ ಸಾಕ್ಷ್ಯಗಳು ಸಿಗಬಹುದು. ನಿನ್ನೆ ಇನ್ಕಂಪ್ಲೀಟ್ ಆಗಿತ್ತು ಅಂತ ಅನ್ಸುತ್ತೆ. ಆಮೇಲೆ 2 ಸುತ್ತು ಫೈರಿಂಗ್ ಅಂತಂದರೆ 2 ಕಾರ್ಟ್ರಿಡ್ಜ್ ಸಿಗಲೇಬೇಕಲ್ಲ. ಒಂದು ಸಿಕ್ಕಿದೆ, ಇನ್ನೊಂದಿಲ್ಲ. ನೋಡಿ ಅಲ್ಲಿ ಆ ಪೊಲೀಸರು ಕಾನ್ಸ್ಟೇಬಲ್ಗಳು ಲಾಠಿಯಲ್ಲೂ ಕೂಡ ಹುಡುಕ್ತಾ ಇದ್ದಾರೆ ಏನಾದ್ರು ಸಿಗಬಹುದಾ ಅಂತ. ಜೊತೆಗೆ ಮೆಟಲ್ ಡಿಟೆಕ್ಟರ್ನ ತಂದಿದ್ದಾರೆ. ಆ ಮೆಟಲ್ ಡಿಟೆಕ್ಟರ್ನ ಇಟ್ಕೊಂಡು ಅಲ್ಲೆಲ್ಲ ತಪಾಸಣೆ ಮಾಡ್ತಾ ಇದ್ದಾರೆ. ಎಲ್ಲಿ ಘಟನೆ ನಡೀತು ಮತ್ತು ಇವ್ರ ಪ್ರಕಾರ ಎಲ್ಲಿಂದ ಫೈರ್ ಆಯಿತು, ಫೈರ್ ಮಾಡಿರೋ ಜಾಗದಲ್ಲೇ ಸಿಗುತ್ತೆ ಹೆಚ್ಚು ಕಡಿಮೆ ಸುತ್ತಮುತ್ತ. ಸೊ ಅದನ್ನು ಹುಡುಕ್ತಾ ಇದ್ದಾರೆ ಅಂತ. ಇವತ್ತು 2ನೇ ದಿನದ ಪರಿಶೀಲನೆ. ಮುತ್ತಪ್ಪರೈ ಅವರ ಫಾರ್ಮ್ ಹೌಸ್ನ ಗೇಟ್ ಮುಂಭಾಗ ನೋಡಿ, ಎಲ್ಲಿ ನೋಡ್ತಾ ಇದ್ದೀರಲ್ಲ ಆ ಗೇಟ್ ಮುಂಭಾಗ ಅಲ್ಲಿ. ಈ ಪ್ರಕರಣದ ತನಿಖೆಗಾಗಿ 3 ಡಿವೈಎಸ್ಪಿಗಳ ನೇತೃತ್ವದಲ್ಲಿ 3 ವಿಶೇಷ ತಂಡವನ್ನು ರಚನೆ ಮಾಡಿದ್ದಾರೆ. ಬಿಡದಿಯ ಫಾರ್ಮ್ ಹೌಸ್ನಲ್ಲಿ ಕೆಲಸ ಮಾಡ್ತಾ ಇದ್ದ 7 ಜನರನ್ನ ವಿಚಾರಣೆ ಮಾಡಿದ್ದಾರೆ. ಮ್ಯಾನೇಜರ್, ಅಡುಗೆ ಭಟ್ಟ, ಸೆಕ್ಯೂರಿಟಿ ಗಾರ್ಡ್, ಅಕೌಂಟೆಂಟ್ ಮತ್ತು 2 ಗನ್ಮ್ಯಾನ್ಗಳ ವಿಚಾರಣೆಯಾಗಿದೆ. ಬೇರೆ ಬೇರೆ ಸ್ಥಳಗಳಲ್ಲಿ ವಿಚಾರಣೆ ಮಾಡ್ತಾ ಇದ್ದಾರೆ ಬಿಡದಿ ಪೊಲೀಸರು. ಮತ್ತೊಂದು ಕಡೆ ಮುತ್ತಪ್ಪರೈ ಫಾರ್ಮ್ ಹೌಸ್ನಲ್ಲಿ ಶ್ವಾನದಳದಿಂದ ಪರಿಶೀಲನೆ ಕೂಡ ಆಗಿದೆ. ಇವರೆಲ್ಲ ಒಳಗಡೆ ಇದ್ದವರು. ಇವ್ರಿಗಿರೋ ಅನುಮಾನ ಯಾರೋ ಒಳಗಡೆಯಿಂದನೇ ಹೊರಗಡೆಗೆ ಮೆಸೇಜ್ ಕೊಟ್ಟಿದ್ದಾರೆ ಅಂತ. ಹಾಗಾಗಿ ಇವರೆಲ್ಲರ ವಿಚಾರಣೆ ಆಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ವಿನಯ್ ಅವರಿಂದ ಪಡ್ಕೊಳ್ಳೋಣ. ವಿನಯ್, ಇವತ್ತು 2ನೇ ದಿನದ ವಿಚಾರಣೆ, ಯಾರ್ಯಾರು ವಿಚಾರಣೆ ಆಗಿದೆ, ಏನೇನು ಮಾಹಿತಿಯನ್ನು ಕಲೆ ಹಾಕಿದ್ದಾರೆ ಪೊಲೀಸರು? ಅರವಿಂದ್, ಈಗಾಗಲೇ ರಿಕ್ಕಿ ರೈ ಮೇಲಿನ ಶೂಟೌಟ್ ಪ್ರಕರಣ ಏನಿದೆ, ಪ್ರಕರಣದ ಸಾಕಷ್ಟು ಗಂಭೀರತೆಯನ್ನು ಪಡೆದುಕೊಂಡಿರುವಂಥ ಹಿನ್ನೆಲೆಯಲ್ಲಿ ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸಿರುವಂಥದ್ದು. ಬಹಳ ಪ್ರಮುಖವಾಗಿ ಬೆಳಗ್ಗೆಯಿಂದಲೂ ಕೂಡ ಸಾಕಷ್ಟು ಜನರ ವಿಚಾರಣೆಯನ್ನು ಕೂಡ ಮಾಡಲಾಗ್ತಾ ಇದೆ. ರಿಕ್ಕಿ ರೈ ಮನೆಯಲ್ಲಿ ಇರುವಂಥ ಸುಮಾರು 7ಕ್ಕೂ ಅಧಿಕ ಮಂದಿಯನ್ನು ಕೂಡ ಈಗಾಗಲೇ ವಿಚಾರಣೆಯನ್ನು ಕೂಡ ಮಾಡಿರುವಂಥದ್ದು. ಯಾಕಂದರೆ ಈಗಾಗಲೇ ರಿಕ್ಕಿ ರೈ ಅವರ ಮ್ಯಾನೇಜರು, ಅಕೌಂಟೆಂಟು, ಜೊತೆಗೆ ಮನೆಯಲ್ಲಿ ಕೆಲಸ ಮಾಡುವಂಥವರು, ಜೊತೆಗೆ ಸೆಕ್ಯೂರಿಟಿ ಗಾರ್ಡ್ ಸೇರಿದಂತೆ ಅವ್ರ ಗನ್ಮ್ಯಾನ್ಗಳನ್ನು ಕೂಡ ಈಗಾಗಲೇ ಬೇರೆ ಬೇರೆ ಕಡೆಗಳಲ್ಲಿ ಕರ್ಕೊಂಡೋಗಿ ಪರಿಶೀಲನೆಯನ್ನು ಮಾಡಿ ಅಲ್ಲಿ ಅವರಿಂದ ಹೇಳಿಕೆ ಪಡೆಯುವಂಥ ಕೆಲಸವನ್ನು ಕೂಡ ಪೊಲೀಸ್ನವರು ಮಾಡ್ತಾ ಇರುವಂಥದ್ದು. ಯಾಕೆಂದರೆ ಭಾಳ ಪ್ರಮುಖವಾಗಿ ರಿಕ್ಕಿ ರೈ ಅವರು ಇಂಥ ಟೈಮ್ಗೆ ಮನೆಯಿಂದ ಆಚೆ ಬರ್ತಾರೆ, ಇಂಥ ಟೈಮ್ಗೆ ಒಳಗಡೆ ಬರ್ತಾರೆ ಒಂದಷ್ಟು ಮಾಹಿತಿಗಳು ಅವರ ಸುತ್ತಮುತ್ತಲಿರುವಂಥವರಿಂದಲೇ ಸೋರಿಕೆ ಆಗಿರುವಂಥ ಒಂದಷ್ಟು ಅನುಮಾನಗಳಿದೆ. ಆ ನಿಟ್ಟಿನಲ್ಲಿ ಎಲ್ಲ ರೀತಿಯ ಆಯಾಮಗಳಲ್ಲೂ ಕೂಡ ಪೊಲೀಸ್ನವರು ತನಿಖೆಯನ್ನು ಮುಂದುವರಿಸಿರುವಂಥದ್ದು. ಯಾಕಂದರೆ ರಿಕ್ಕಿ ರೈ ಅವರು ಅವತ್ತು ಸಂಜೆ 6 ಗಂಟೆಗೆ ಈ ಒಂದು ಫಾರ್ಮ್ ಹೌಸ್ಗೆ ಬರ್ತಾರೆ. ಬಳಿಕ ಇಲ್ಲಿಂದ 10 ಗಂಟೆಗೆ ಹೊರಗಡೆ ಹೋಗಿ ಊಟ ಮಾಡಿಕೊಂಡು ಮತ್ತೆ ವಾಪಸ್ ಇದೇ ಫಾರ್ಮ್ ಹೌಸ್ಗೆ ಬಂದು ಸುಮಾರು 12:30 ವೇಳೆಗೆ ಇಲ್ಲಿಂದ ಬೆಂಗಳೂರಿಗೆ ಹೋಗ್ಲಿಕ್ಕೆ ಹೊರಟಾಗ ಆ ಒಂದು ಅಟ್ಯಾಕ್ ನಡೆದಿರುವಂಥದ್ದು. ಆ ನಿಟ್ಟಿನಲ್ಲಿ ಕಂಪ್ಲೀಟ್ ಆಗಿ ಅವರ ಚಲನವಲನಗಳ ಮಾಹಿತಿಯನ್ನು ಕೊಟ್ಟ ಬಳಿಕವಷ್ಟೇ ಈ ರೀತಿಯಾದ ಒಂದು ಅಟ್ಯಾಕ್ ಮಾಡಲಿಕ್ಕೆ ಸಾಧ್ಯ. ಜೊತೆಗೆ ಅಂದರೆ ಕಾರು ಇದೇ ಆ್ಯಂಗಲಲ್ಲಿ ಬರುತ್ತೆ, ಇಂಥ ಸಮಯದಲ್ಲೇ ಫೈರ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಕೂಡ ಪ್ರೀ ಪ್ಲಾನ್ ಮಾಡಿಕೊಂಡು ಈ ಒಂದು ಅಟ್ಯಾಕನ್ನು ಮಾಡಿರುವಂಥದ್ದು. ಆ ನಿಟ್ಟಿನಲ್ಲಿ ಪೊಲೀಸ್ನವ್ರಿಗೆ ಅನುಮಾನಗಳು ಕೂಡ ದಟ್ಟವಾಗಿ ಹೆಚ್ಚಾಗ್ತಾ ಇದೆ. ಯಾಕೆಂದರೆ ಸ್ಥಳದಲ್ಲಿ ಬೇರೆ ಯಾವುದೇ ರೀತಿಯಾದಂಥ ಒಂದಷ್ಟು ಸಾಕ್ಷ್ಯಗಳು ಸಿಗ್ಬೋದಾ ಅನ್ನೋಂಥ ನಿಟ್ಟಿನಲ್ಲೂ ಕೂಡ ಪೊಲೀಸ್ನವರು ಇದೀಗ ಪರಿಶೀಲನೆಗೆ ಇಳಿದಿರುವಂಥದ್ದು. ಈ ಒಂದು ಸ್ಥಳದಲ್ಲಿ ಒಂದು ಗುಂಡಿನ ಕಾರ್ಟ್ರೇಜರ್ ನೆನ್ನೆ ಅಷ್ಟೇ ಸಿಕ್ಕಿತ್ತು, ಮತ್ತೊಂದು ಗುಂಡಿನ ಕಾರ್ಟ್ರೇಜರ್ ಸಿಕ್ಕಿರಲಿಲ್ಲ. ಆ ನಿಟ್ಟಿನಲ್ಲೂ ಕೂಡ ಆ ಗುಂಡಿನ ಕಾರ್ಟ್ರೇಜರ್ನ ಹುಡುಕುವಂಥ ಕೆಲಸಕ್ಕೂ ಕೂಡ ಪೊಲೀಸ್ನವರು ಮುಂದಾಗ್ತಾ ಇರುವಂಥದ್ದು. ಮೆಟಲ್ ಡಿಟೆಕ್ಟರ್ ಹಾಗೂ ಶ್ವಾನದಳದ ಸಹಾಯದಿಂದ ಎಲ್ಲ ರೀತಿಯಲ್ಲೂ ಕೂಡ ಪರಿಶೀಲನೆಯನ್ನು ಮಾಡ್ತಿದ್ದಾರೆ. ಇಂಚಿಂಚನ್ನು ಬಿಡದೆ ಮೆಟಲ್ ಡಿಟೆಕ್ಟರ್ ಒಂದು ಯಂತ್ರದ ಸಹಾಯದಿಂದ ಎಲ್ಲವನ್ನು ಕೂಡ ಪರಿಶೀಲನೆ ಮಾಡ್ತಾ ಇರುವಂಥದ್ದು. ಅರವಿಂದ್. ರೈಟ್ ವಿನಯ್, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ, ಧನ್ಯವಾದ. ಸೊ ಇಷ್ಟು ವಿಚಾರದಲ್ಲಿ ಈಗ ಪ್ರೋಗ್ರೆಸ್ ಆಗಿದೆ ತನಿಖೆಯ ವಿಚಾರದಲ್ಲಿ. ಎಲ್ಲವನ್ನು ಕೂಡ ಕ್ರೋಢೀಕರಿಸಿ ಒಂದು ಮಾಹಿತಿಯನ್ನು ಪೊಲೀಸ್ ಇಲಾಖೆ ವತಿಯಿಂದ ಕೊಡಬಹುದು. ಸ್ವಲ್ಪ ತಡವಾಗಬಹುದು, ಬಟ್ ಈ ಪ್ರಕರಣದ ಹಿಂದಿರುವವರು ಯಾರು ಮತ್ತು ಫೈರ್ ಮಾಡಿದವರು ಯಾರು, ಈ ಎಲ್ಲ ಸತ್ಯಾಸತ್ಯತೆ ಸದ್ಯದಲ್ಲೇ ಹೊರಗೆ ಬರುತ್ತೆ.